ತುಳುನಾಡಿನಲ್ಲಿ ಅತ್ಯಂತ ಪ್ರಸಿದ್ಧಿ ಮತ್ತು ಭಾವನಾತ್ಮಕವಾದಂಥ ಸಂಬಂಧಗಳು ಕರಾವಳಿಯ ತುಳುನಾಡಿನ ಸಂಸ್ಕೃತಿಗೆ ಕಂಬಳ ಒಂದು ವಿಶೇಷವಾದಂಥ ಆದ್ಯತೆ. ಇಲ್ಲಿಯ ಜನ ದೈವಾರಾಧನೆಯ ಜೊತೆಯಲ್ಲಿ ಕಂಬಳಕ್ಕೆ ಒಂದು ವಿಶೇಷವಾದಂಥ ಆದ್ಯತೆಯನ್ನು ಕಳೆದ ನೂರಾರು ವರ್ಷಗಳಿಂದ ಕೊಡ್ತಾ ಬಂದಿದ್ದಾರೆ. ಈ ಕಂಬಳಕ್ಕೆ ಎಲ್ಲ ಖಾಸಗಿ ವ್ಯಕ್ತಿಗಳು ಮತ್ತು ದಾನಿಗಳ ಮುಖಾಂತರವೇ ಎಲ್ಲ ಕಂಬಳಗಳು ಕೂಡ ನಡೀತಾ ಇದ್ದಿದ್ದು. ಸರ್ಕಾರದ ಸಹಾಯ ಬೇಕು ಅನ್ನುವಂಥ ಮನವಿಯನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡಿದಾಗ BJP ಸರ್ಕಾರದ ಕಾಲಘಟ್ಟದಲ್ಲಿ ಜಿಲ್ಲಾ ಕಂಬಳ ಸಮಿತಿಯ ನೇತೃತ್ವದಲ್ಲಿ ನಡೆಯುವಂಥ ಎಲ್ಲ ಕಂಬಳಗಳಿಗೆ ಆರಂಭದಲ್ಲಿ 2 ಲಕ್ಷ, ನಂತರ 5 ಲಕ್ಷ ರೂಪಾಯಿ ಅನುದಾನವನ್ನು ನಾವು ಕೊಟ್ಟಿದ್ದೇವೆ. ಈಗ ಕಳೆದ 3 ವರ್ಷಗಳಿಂದ ಈ ಕಂಬಳಕ್ಕೆ ಸರ್ಕಾರ ಯಾವುದೇ ರೀತಿಯಾದಂಥ ಅನುದಾನಗಳನ್ನು ಕೊಟ್ಟಿಲ್ಲ. ಹಾಗಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಜಿಲ್ಲಾ ಕಂಬಳ ಸಮಿತಿಯ ನೇತೃತ್ವದಲ್ಲಿ ನಡೆಯುವಂಥ ಎಲ್ಲ ಕಂಬಳಗಳಿಗೆ ಕನಿಷ್ಠ 5 ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ಕೊಡಬೇಕು. ಒಂದು ಕಂಬಳ ನಡಿಬೇಕು ಅಂತಂದಾಗ ಕನಿಷ್ಠ 25-30 ಲಕ್ಷದಿಂದ ಹಿಡಿದು 50 ಲಕ್ಷ ತನಕ ಖರ್ಚಾಗುತ್ತೆ. ಕನಿಷ್ಠ ಒಂದು ಪ್ರೋತ್ಸಾಹದ ರೂಪದಲ್ಲಿ ಪ್ರವಾಸೋದ್ಯಮಕ್ಕೆ ಮತ್ತು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ತಲಾ 5 ಲಕ್ಷ ರೂಪಾಯಿ ಅನುದಾನವನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡಿದ್ದೇವೆ. ಈ ವರ್ಷದ ಬಜೆಟ್ನಲ್ಲಿ ಅದು ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಎರಡನೇದು ಉಡುಪಿ ಕಂಬಳ, ಮಾನ್ಯ ಗುರುಮೇಶ್ ಸುರೇಶ್ ಶೆಟ್ಟರ ನೇತೃತ್ವದಲ್ಲಿ ನಡೆಯುವಂಥ ಕಂಬಳಕ್ಕೆ ವಿನಾಕಾರಣ ಜಿಲ್ಲಾಡಳಿತ ಅಡ್ಡಿಯನ್ನು ಪಡಿಸಿ ಕೇಸನ್ನು ದಾಖಲಿಸಿರುವಂಥದ್ದು ಅತ್ಯಂತ ಖಂಡನೀಯ. ಒಬ್ಬ ಶಾಸಕ ತಾನು ಕಂಬಳವನ್ನು ಮಾಡ್ತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳ ಹತ್ರ ಅನುಮತಿಯನ್ನು ತೆಗೆದುಕೊಂಡು ಗುದ್ಲಿ ಪೂಜೆಯನ್ನು ಮಾಡಲಿಕ್ಕೆ ಹೊರಟ್ರೆ ಅದಕ್ಕೆ ಕಾಂಗ್ರೆಸ್ ಇವತ್ತು ರಾಜಕಾರಣವನ್ನು ಮಾಡಿ ಅಡ್ಡಿಯನ್ನು ಪಡಿಸಿರುವಂಥದ್ದು ಕಂಬಳಕ್ಕೆ ಮಾಡಿರುವಂಥ ಅವಮಾನ. ನಮ್ಮ ಜಿಲ್ಲೆಯಲ್ಲಿ ಕಂಬಳ ಮತ್ತು ಯಕ್ಷಗಾನಕ್ಕೆ ಯಾವುದೇ ಹಂತದಲ್ಲೂ ಕೂಡ ತೊಂದರೆಗಳನ್ನು ಕೊಡಬಾರ್ದು. ಕಾಂಗ್ರೆಸ್ ಬಂದ ನಂತರ ಕಾರ್ಕಳದ ಯಕ್ಷಗಾನಕ್ಕೆ ತೊಂದರೆ ಏನು ಕೊಡ್ತಾರೆ, ಉಡುಪಿಯಲ್ಲಿ ಕಂಬಳಕ್ಕೆ ಕೊಡ್ತಾರೆ ಅಂತಂದರೆ ಅದು ಸಂಸ್ಕೃತಿಯ ವಿರೋಧಿ ನೀತಿಯನ್ನು ತೋರಿಸ್ತಾ ಇದೆ. ಈ ನಿಲುವಿನಿಂದ ಕಾಂಗ್ರೆಸ್ ಹಿಂದೆ ಸರಿಬೇಕು. ನಿರಾಂತಕವಾಗಿ ಸಂತೋಷದಿಂದ ಉಡುಪಿಯ ಕಂಬಳ ನಡೀಲಿಕ್ಕೆ ಬೇಕಾದಂಥ ಎಲ್ಲ ಅನುವನ್ನು ಜಿಲ್ಲಾಡಳಿತ ಮಾಡಿಕೊಡ್ಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. KPSC ಎಕ್ಸಾಮಲ್ಲಿ ಒಂದು ಗೊಂದಲ ಆಗಿದೆ. ಕರಾವಳಿಯ ಯಾವುದೇ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದನೆಯನ್ನು 3 ವರ್ಷದಲ್ಲಿ ಕೊಟ್ಟಿಲ್ಲ. ಅನುದಾನ ಬಿಡಿ, ಕೆಲವು ನಿಯಮಾವಳಿಗಳನ್ನೇ ಸಡಿಲ ಮಾಡಿಲ್ಲ. ಇಲ್ಲಿರುವಂಥ ಮರಳು, ಇಲ್ಲಿರುವಂಥ ಕಲ್ಲು, ಇಲ್ಲಿರುವಂಥ ಮಣ್ಣು, ಇಲ್ಲಿರುವಂಥ 9/11 ಸಮಸ್ಯೆ, ಇಲ್ಲಿರುವಂಥ ಮ್ಯುಟೇಷನ್ ಸಮಸ್ಯೆ, ಇದು ಯಾವುದಕ್ಕೂ ಕೂಡ ಸರಿಯಾದಂಥ ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ಳದೆ ಕಾರ್ಮಿಕರ ಬದುಕು ಇವತ್ತು ಅತಂತ್ರ ಆಗುವಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ಇವತ್ತು ತಳ್ಳಿದೆ. ಈ ವರ್ಷದ ಬಜೆಟ್ನಲ್ಲಿ ನಾವು ಯಾವ ನಿರೀಕ್ಷೆಯನ್ನು ಕೂಡ ಮಾಡಿಲ್ಲ. ಇದೊಂದು ಬೊಗಳೆ ಬಜೆಟು, ಇಡೀ ರಾಜ್ಯಕ್ಕೆ ಚೊಂಬನ್ನು ಕೊಡುವಂಥ ಸರ್ಕಾರ ಇದು. KPSC ಸುಧಾರಣೆಗಳಾಗಬೇಕು ಅನ್ನುವಂಥದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ವ್ಯಕ್ತ ಮಾಡಿದ್ದಾವೆ. KPSCಯ ಪರೀಕ್ಷೆ ಮತ್ತು ಅದರ ಎಲ್ಲ ಚಟುವಟಿಕೆಗಳು ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧಾರ ಮಾಡುವಂಥದ್ದು. ಒಂದು ಸರಿ ಸಣ್ಣ ವ್ಯತ್ಯಾಸ ಆದರೆ ಸಾಕಷ್ಟು ಜನ ಭವಿಷ್ಯವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ KPSCಯ ಸಂಸ್ಥೆ ಮತ್ತು ಅಲ್ಲಿರುವಂಥ ಅಧಿಕಾರಿಗಳು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಮುಖ್ಯಮಂತ್ರಿಗಳ ನೇರ ಪ್ರವೇಶವನ್ನು ಮಾಡಬೇಕು KPSCಗೆ ಸಂಬಂಧಪಟ್ಟಂತೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡದಲೆ ಅದೊಂದು ಸುಲಲಿತವಾಗಿ ನಡೆಯುವ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಬಜೆಟಲ್ಲಿ ಯಾವ ಕರಾವಳಿಗೆ ಯಾವ ನಿರೀಕ್ಷೆ ಇದೆ ಸರ್, ಸಿಗ್ಬೋದು ಅಂತ?